ಕಾಕಾಗ ಏನ್ ಕೇಳ್ಬೇಕತ್ರಿ ಕಾಕಾಗ ನಮ್ಮಲ್ಲಿ ಸೋಮರಾಯಗೌಡ ರಂಗಿನ ಮೂಲಿ ತಗೊಂಡು ಬಂದ ಇಸ್ರಿ ಮಲ್ಕವ್ ಮನಿ ಹೊಕ್ಕಾಳ ಅಲ್ಲಿ ಜಡಿ ಕುಶನ ಬಲಿ ಕೊಟ್ಟಾರ ನಾಗರಾಯಗೌಡ ಮನ ಗದ್ದಿಗೆ ಯಾವ ಜಗಲಿ ಮುಂದ ಬಡವಿ ನೀಲಮ್ಮನ ಮಗನಿಗೆ ಜಡಿ ಕೂಸಿಗೆ ಬಲಿ ಕೊಡಬೇಕಾಗಿತ್ತು ಅಂದ್ರೆ ಅಂತ ದೇವ್ರ ನಡಟ್ಟಿ ನಾಗರಾಯನಗೌಡ ಮನ್ಯಾಗ ಯಾವ್ದಿತ್ತು ಕಾಕಾ ತಲೆ ಕೈ ಹೆಚ್ಚೋದ್ ಕೂತ್ರೆ ಕೆಲ್ಸ ಆಗೋಲ್ಲ ಕಾಕಾ ವಿಷಯ ಒಂದು ಇನ್ನೊಂದು ಕೇಳೋದ ಏನಪ್ಪ ಇನ್ನೊಂದು ಅರಕೇರಿ ಅರಮನೆ ಬೆವರಿಗೆ ಗುರುಮನೆ ಅರಕೇರಿ ಅರಮನೆ ಬೆವರಿಗೆ ಗುರುಮನೆ ಮಾಯ ಮಕ್ಕಣಾಪುರ ಶಿವಸ್ಥಾನ ಗದ್ದಿಗೆ ಕಲ್ಲೂರು ಕಡಿಮಠ ಭಗವಂತ ಗುತ್ತಾಪ್ ಮುತ್ಯಾನ ಜಾತ್ರೆಯನ್ನ ಭಗವಂತ ಗುತ್ತಾಪ್ ಮುತ್ಯಾನ ನಂಬಿ ಇವತ್ತಿ ಜಾತ್ರೆ ಕಾರ್ಯಕ್ರಮ ನಡೆದ್ರಿಪ್ಪ ನಮ್ ಹಿರಿಯ ಕಲಾವಿದರು ಹೇಳಿದ್ರು ಏನಂದ್ರು ಕಾಕ ಅವರು ಬಹಳಷ್ಟ ವಿಚಾರ ಮಾಡಿ ಕಮಿಟಿ ಅವರು ಯಾವ ವಿಷಯ ಇಡ್ತೀರಿ ಹೇಳ್ರಿ ಅದೇ ವಿಷಯ ನಾವು ಮಾತಾಡ್ಕೋತ ಹೋಗೋಣ ಅಂತ ಕೂಡಲೇ ಅವಾಗ ಏನಾದ್ರು ಕಾಕ ಅವರು ನಾಗರ ಮುನ್ನೋಳಿ ಹಿರಿಯರು ಹೇಳಿದ್ರು ಅವರು ಏನತ್ರಿಪ್ಪ ಇವತ್ತ ಯಾವ ವಿಷಯಗಳನ್ನ ನೀವು ಇಡಬೇಡ್ರಿ ಒಳ್ಳೆ ಹಾಲು ಮತದ ವಿಷಯಗಳನ್ನ ಅಡ್ಡಕ್ಕಾಗಿರತಕ್ಕಂತ ವಿಷಯಗಳನ್ನ ಅಷ್ಟೇ ಮಾತಾಡ್ರತ್ ಹಿರಿಯರು ಹೇಳ್ಯಾರ ಇಲ್ಲಿ ಮಾತಾಡಿರತಕ್ಕಂತ ಮಾತನ್ನ ಹೇಳಿದಾಗ ಅವಾಗ ಕಾಕ ಅವ್ರು ಏನಂದ್ರು ಆಯ್ತಂತ ತಿಳ್ಕೊಂಡು ನಮ್ಮ ಕಾಕ ಕೇಳಿದ ವಿಷಯ ಏನಂತ ಕೇಳಿದ್ರು ಯೂಟ್ಯೂಬ್ ದವ್ರಿಗೆ ಒಂದು ಮಾತು ಹೇಳದ ಕಾಕ ಹಂಗೆ ಬಿಡಾಕತ್ತಿದ್ದ ಕರೆ ಹಿಂದ ಅಂಶದನ್ನ ಹಿಡಿದ ಜಗ್ಗಿ ಯಾಕೆ ವಿಷಯ ಹೇಳ್ಬೇಕಾಗೈತಿ ಅಂತಂದ್ರ ಈ ಯೂಟ್ಯೂಬ್ ದವ್ರು ಏನ್ ಮಾಡ್ತಾರ ಅಂತ ಕೇಳಿದ್ರ ಏನ್ರಿಪ್ಪ ನಮ್ಮ ಬಾಯಿಲೆ ಬಂದಿರತಕ್ಕಂತ ಸುಮಾರು ಶಬ್ದವನ್ನ ದೊಡ್ಡ ಅಕ್ಷರಲೆ ಬರೆದು ಹಾಕಿ ಬಿಡ್ತಾರ ಸುಮಾರು ಇದ್ದಿದ್ದು ರಾತ್ರಿ ಹಿಡ್ಕೊಂಡು ಬೆಳಗಿನ ತನೂ ಒಳ್ಳೆ ವಿಚಾರಗಳನ್ನು ಹೇಳಿದ್ರು ಅದನ್ನು ಸಣ್ಣ ಅಕ್ಷರದೊಳಗೆ ಹಾಕ್ತಾರ ಇಲ್ಲಿ ಅಂತ ಯಾಕೆ ಮಾತಿಲಿ ಹೇಳೋದೈತಿ ಅಂತ ಕೇಳಿದ್ರ ಯೂಟ್ಯೂಬ್ ಅವ್ರಿಗೊಂದು ವಿನಂತಿ ಅದ ನಂದು ಏನತ್ರಿಪ್ಪ ಏನಾರೇ ಅಲ್ಲದ ವಿಷಯಗಳನ್ನ ಧರ್ಮಕ್ಕೆ ಧಕ್ಕೆ ಬರುವಂತ ವಿಷಯಗಳ ನಮ್ಮ ಬಾಯಿಲಿ ಅಕಸ್ಮಾತ್ ಎಲ್ಲವಿಲ್ಲದ ನಾಲಿಗೆ ಎಡುವುದು ಸಹಜ ಐತಿ ಎಲ್ಲೂ ಇರುವುದಿಲ್ಲ ನಾಲಿಗೆಗೆ ಹಾಗೆ ಏನಾರೇ ಬಂದ್ರು ಕೂಡ ಅದನ್ನು ದಯವಿಟ್ಟು ನೀವು ಮ್ಯಾಲಿನ ಲೈನದೊಳಗೆ ಹಾಕಬೇಡ ಅಂತೇಳಿ ಮತ್ತೊಮ್ಮೆ ದಯವಿಟ್ಟು ಯೂಟ್ಯೂಬ್ದವ್ರಿಗೆ ವಂದಿಸಿ ಅವ್ರಿಗೆ 10 ಸಲ ನಮಸ್ಕಾರ ಹೇಳೋದದ ಯಾಕೆ ಮಾತು ಹೇಳೋದಂದ್ರ ಅವ್ರ ಕೈಯಾಗಿದೆ ಇದೇ ವಿಷಯಕ್ಕಾಗಿ ಮೊನ್ನೆ ನಮ್ಮ ನ್ಯಾಯ ಆಗ್ಯದ ಎಲ್ಲೆಲ್ಲಿ ಮುಗಿದ ಕಲಿಮೇಶ್ ಮಾಸ್ತರ್ಗ ಅಮರೇಶ್ವರ ಮುತ್ತಾರಿಗೆ ಗೊತ್ತೈತದು ಗೊತ್ತದ ಆ ವಿಷಯ ಹಂಗ ಆಗಬಾರ್ದು ಅನ್ನತಕ್ಕಂತ ಮಾತನ್ನು ಹೇಳಿ ಇನ್ನು ಕಮಿಟಿ ಅವ್ರ ಮಾತು ಕೇಳಿ ನಮ್ಮ ಲಮನಟ್ಟಿ ತುಕಾರಾಮ ಕತ್ತ ಒಂದು ವಿಷಯ ಕೇಳದ ಏನು ಕೇಳ್ದ ಕಾಕ ಏನು ಕೇಳದ ಏನಂದ್ರಿಪ್ಪ ಬಾರಾಮತಿ ಗೌಡ್ರು ಬಾರಾಮತಿಗೆ ಬರಗಾಲ ಬಿದ್ದಾಗ ಇದೇ ಇಂಡಿ ತಾಲೂಕು ಉಂಬಳ್ಯಾನ ಹಟ್ಟಿಗೆ ಬಂದು 700 ಕಿಲ್ಲಾರಗಳನ್ನು ಹೊಡ್ಕೊಂಡು ಜಾಕಿ ಜತನ ಮಾಡ್ಲಿಕ್ಕತ್ರು ಹೌದು ಅದೇ ಕಳ್ಳ ಕೌಟಿಗೆ ಕೆಟ್ಟ ಮಂದಿ ಯಾವ ಮಂದಿ ಯಾರಿಪ್ಪ ಕಳ್ಳ ಕೌಟಿಗೆ ಕೆಟ್ಟ ಮಂದಿ ತುಡುಗ ಮಂದಿ ಆ ಮಾಯವ ಸೋಮರಾಯ ಮತ್ತು ತುಕ್ಕಪ್ಪರಾಯಗಿನ ಜೊತೆ ವೈಷಮ್ಯ ಬೆಳೀತವ್ರದು ಹೌದವಾಗ ಏನು ವೈಷಮ್ಯ ಬೆಳೀತು ಅಂತ ಕೇಳಿದ್ರ ಏನ್ರಿಪ್ಪ ಈ ಕಿಲ್ಲಾರಗಳನ್ನು ನಮ್ಮ ಸ್ವಾಧೀನ ಮಾಡ್ಕೋಬೇಕಂತ ಕೆಟ್ಟ ಮಂದಿ ತುಡುಗ ಮಂದಿ ಆ ಬಾರಾಮತಿ ಗೌಡರಿಗೆ ಅವರಿಗೆ ವೈಷಮ್ಯ ಬೆಳೀತು ಅವಾಗ ಏನಾಯ್ತ್ರಿಪ್ಪ ನಮ್ ಹಿರಿಯ ಕಲಾವಿದ್ರು ಕೇಳ್ತಾರ ಅವರು ಏನತ್ತ ಬಾರಾಮತಿ ಗೌಡರಿಗೆ ಮತ್ತು ಸೋಮರಾಯ ತುಕ್ಕಪ್ಪರಾಯನಿಗೆ ಇಂಥ ವೈಷಮ್ಯ ಬೆಳಿಬೇಕಾದ್ರೆ ಕಾರಣ ಏನದ ಹಿರಿ ಕಲಾವಂತರು ಕೇಳ್ರ ಅದೇ ಕಳ್ಳ ಕೌಟಿಗೆ ಭೂಮಿ ಒಳಗೆ ಇವರು 700 ಕಿಲ್ಲಾರಗಳನ್ನು ಜಾಕಿ ಜತನ ಮಾಡ್ಲಿಕ್ಕತ್ತಾರ ನಾಗರ ಮುನ್ನೋಳಿಗೆ ನಾವು ಹಾಡ್ಲಿಕ್ಕೆ ಬಂದೀವಿ ನಾಗರ ಮುನ್ನೋಳಿ ಅವ್ರು ನಮ್ಮ ಕರ್ಸ್ಯಾರು ಇಲ್ಲೇ ನಾವು ಹೋಗಿವಂದ್ರೆ ನಾಗರ ಮುನ್ನೋಳವರು ಒಳ್ಳೆಯವರಂದ್ರು ಕೂಡ ಅವ್ರ ಜೊತೆ ಜಗಳ ಯಾಕೆ ಆಯ್ತು ಅನ್ನತಕ್ಕಂತ ಮಾತ ಒಳ್ಳೆ ವಿಚಾರವನ್ನ ಇಲ್ಲಿ ಕೇಳ್ಯಾರ ಹಿರಿ ಕಲಾವಂತರು ಕೇಳ್ಯಾರ ನಮಗ ತಿಳಿದ ಪ್ರಕಾರ ಹೇಳ್ತಾರ ಜ್ಞಾನಿಗಳು ಏನ್ ಹೇಳ್ತಾರ ಜ್ಞಾನಿಗಳು ಮಾತ ಎಲ್ಲ ಬಲ್ಲವರಿಲ್ಲ ಬಲ್ಲವರು ಬಾಳಿಲ್ಲ ಬಲ್ಲವರಿದ್ದು ಬಲವಿಲ್ಲ ಸಾಹಿತ್ಯ ಎಲ್ಲರಲ್ಲಿ ಇಲ್ಲ ಅಂತೇಳಿ ಜ್ಞಾನಿಗಳು ಹೇಳ್ಕೊತ ಬಂದಾರ ಅಂತ ಆ ಜ್ಞಾನಿಗಳ ಮಾತಿನ ಮೇಲೆ ವಿಶ್ವಾಸ ಇಟ್ಟು ನಾವು ನೀವೆಲ್ಲರೂ ಕೂಡಿ ಬಾರಾಮತಿ ಗೌಡರಿಗೆ ಮತ್ತು ಕಳ್ಳ ಕೌಟಿಗೆ ಮಂದಿಗೆ ಏನ್ರಿಪ್ಪ ವೈಷಮ್ಯ ಬೆಳಿಬೇಕಾದ್ರೆ ಏನ ಕಾರಣ ಅಂತ ಕೇಳಿದ್ರ ಏನ್ರಿಪ್ಪ ಅದು ಒಂದು ಊರಿಗೆ 10 ಹಾದಿಗಳು ಇರ್ತಾವ ಅದಾವ ನಮಗ ತಿಳಿದ ಪ್ರಕಾರ ಏನ್ರಿಪ್ಪ ನಮಗ ಭಗವಂತ ಬೀರದೇವ್ರ ಮುತ್ಯ ಮಾಳಿಂಗರಾಯ ಬುದ್ಧಿ ಕೊಟ್ಟಂತ ಮಾತ ಈ ವಿಷಯ ಹೆಂಗೈತಿ ಅಂತ ಕೇಳಿದ್ರ ಹೆಂಗೈತ್ರಿಪ್ಪ ಮಾತ ಬಾರಾಮತಿ ಭೂಮಿ ಒಳಗ ಯಾವ ಮೇಲನಾಡದ ಗೌಳ್ಯಾರು ಏನ್ರಿಪ್ಪ ಅಲ್ಲಿ ಮೇಲನಾಡದ ಗೌಳ್ಯಾರಿಗೆ ಬರಗಾಲ ಬಿತ್ತು ಅವರು ಬಾರಾಮತಿಗೆ ಬಂದು ಈ ಸೋಮರಾಯ ಮತ್ತು ತುಕ್ಕಪ್ಪರಾಯ ಗೌಡರು ಭೂಮಿ ಒಳಗ ಏನಾಯ್ತು ಅಲ್ಲಿ ಮೇವು ನೀರಿನ ಆರಂಭ ನೋಡಿ ನಮಗೆ ಇಂತಿಷ್ಟು ಭೂಮಿ ಕೊಡ್ರಿ ನಾವು 700 ಕಿಲ್ಲಾರಗಳು ಎಮ್ಮಿಗಳ ನಾವು ಮೇಯಿಸ್ತೀವಿ ಅಂತ ಹೇಳಿ
ಏನ್ ಮಾಡಿದ್ರಿಪ್ಪ? 12 ಲಂಬರ ಕಂಟಿ ಕುರುಣ ಭೂಮಿಯನ್ನ ಮೇಲನಾಡು ಗೌಳ್ಯರಿಗೆ ಕೊಟ್ರು. ಕೊಟ್ಟ ಕಾಲಕ್ಕೆ ಅವಾಗ ಏನಾಯ್ತು? ಅವರು 700 ಎಮ್ಮೆಗಳನ್ನ ಅದೇ ಮೇಲನಾಡು ಗೌಳ್ಯರು ಬಾರಾಮತಿ ಭೂಮಿ ಒಳಗೆ ಮೇಯಿಸ್ಲಿಕ್ಕತ್ರು. ಅವಾಗ ಏನಾಯ್ತ್ರಿಪ್ಪ? ಆ 700 ಎಮ್ಮೆಗಳನ್ನ ಮೇಯಿಸುವಂತ ಸಮಯದೊಳಗ ಏನಾಯ್ತು ಮಾತ? 700 ಎಮ್ಮೆಗಳೆಲ್ಲ ರಕ್ತ ತಿನ್ಲಕತ್ತು. ಅವ್ರಿಗೆ ವಿಚಾರ ಮಾಡಿದ್ರು. ಏನು ವಿಚಾರ ಮಾಡಿದ್ರು? ನಮ್ಮ ಮನಿ ದೇವ್ರು ಇಸ್ರಿ ಮಲಕವಲ್ಲ, ಅದ ಇಸ್ರಿ ಮಲಕವನ್ನ ಹಬ್ಬ ಹಾಕಬೇಕಂತ ತಿಳ್ಕೊಂಡು ಬಾರಾಮತಿ ಭೂಮಿ ಒಳಗೆ ಇಸ್ರಿ ಮಲಕವನ್ನ ಹಬ್ಬ ಹಾಕಿದ್ರು. ಹೌದು, ಅವಾಗ ಏನಾಯ್ತ್ರಿಪ್ಪ? ರಾತ್ರಿ ಎಲ್ಲ ಹಬ್ಬ ಮಾಡ್ಲಿಕ್ಕತ್ರು. 700 ಎಮ್ಮೆಗಳ ಒಳಗಿನ ಇರ್ತಕ್ಕಂತ ಒಂದು 10-12 ಎಮ್ಮೆ ಏನ್ರಿಪ್ಪ? ಅವ್ರ ದೊಡ್ಡ ಜಿಗದು ಬಾರಾಮತಿ ಗೌಡ್ರ ಭೂಮಿಯಾಗ ಬಂದು ಸೋಮರಾಯ ಗೌಡ ಕೈವ ಅಂಟದ ಮೇಲೆ ಕೂತ್ ಹೇಳ್ತಾನವ, ಏನತ್ತಲ್ಲಿ ಇಟ್ಟು ಲಂಬ್ರ ಭೂಮಿ ಕೊಟ್ರು ಕೂಡ ನನ್ನ ಭೂಮಿಯಾಗ ಬಿಟ್ಟಾರತ್ತ ತಿಳ್ಕೊಂಡು ಆ ಎಮ್ಮೆಗಳನ್ನ ಹೊಡ್ಕೊಂಡು ಹೊಡ್ಕೊಂಡೆಲ್ರಿಪ್ಪ? ಮೇಲನಾಡು ಗೌಳ್ಯಾರ ಹಾಕಿರತಕ್ಕಂತ ಇಸ್ರಿ ಮಲಕವನ್ನ ಹಬ್ಬ ಹಾಕಿರತಕ್ಕಂತ ಅಲ್ಲಿ ಹೋದ. ಅವಾಗ ಹೋಗಿದ ಕಾಲಕ್ಕೆ ಇಸ್ರಿ ಮಲಕವನ್ನ ಹಬ್ಬ ಹಾಕಿದ್ರು. ಹೌದು. ಯಾರನ್ನ ಕೇಳಿ ನಮ್ಮ ಹೊಲದ ಭೂಮಿಯಾಗ ನೀವು ಎಮ್ಮೆಗಳನ್ನ ಬಿಟ್ಟಿರಿ ಅಂತ ಹೇಳಿ ಜಗಳಾಡಿ ಸೋಮರಾಯ ಗೌಡ ರಂಗಿನ ಮೂಲಿ ಮುರ್ಕೊಂಡು ಬಂದ. ಅದೇ ಇಸ್ರಿ ಮಲಕವ ಬಾರಾಮತಿ ಗೌಡ್ರ ಮನೆ ಹೊಕ್ಕಳು. ಅವಾಗ ಅಲ್ಲಿ ಮುಂದೆ ಬಾರಾಮತಿ ಗೌಡ್ರ ಮನೆ ಹೊಕ್ಕಳು. ಮುಂದೆ ಬಾರಾಮತಿ ಗೌಡ್ರ ಇಸ್ರಿ ಮಲಕವು ಕಾಡ್ಲಿಕ್ಕತ್ತ. ಆ ಇಸ್ರಿ ಮಲಕವು ಕಾಡುವಂತ ಸಂದರ್ಭದೊಳಗ ಏನಾಯ್ತ್ರಿಪ್ಪ? ಆ ಕೊರವಂಜಿನ ದೇವ್ರ ಕೇಳಿ ಹೇಳ್ತಾರ ಅವರು, ಇಸ್ರಿ ಮಲಕವನ ಕಾಟ ನಿಮ್ಗೆ ಶುರು ಆಗ್ಯದ, ಇನ್ನು ಕಾಟ ಶುರು ಆಗ್ಯದ ನಿಮಗ. ಇಸ್ರಿ ಮಲಕವನ ಹಬ್ಬ ಹಾಕಬೇಕಂತೇಳಿ ಹೇಳಿದಾಗ ಅವಾಗ ಸಾಮರಾಯ ಗೌಡ ಮತ್ತು ತುಕ್ಕಪ್ಪರಾಯ ಗೌಡ ಇಸ್ರಿ ಮಲಕವನ ಹಬ್ಬ ಹಾಕ್ಲಿಕ್ಕತ್ತ. ಇಸ್ರಿ ಮಲಕವನ ಹಬ್ಬ ಹಾಕಬೇಕಾಗಿತ್ತು ಅಂದ್ರೆ ಜಡಿ ಕೂಸಬೇಕಿತ್ತು. ಹೌದಾ? ಅಲ್ಲಿ ಏನಾಯ್ತ್ರಿ? ಏನ್ ಬೇಕಾಗಿತ್ತು? ಏನು? ಜಡಿ ಕೂಸಿನ ಬಲಿ ಕೊಡಬೇಕಾಗಿತ್ತು. ಅವಾಗ ತಮ್ಮಟಿಗಾರ ಕೂಸಿನ ಆ ತಮ್ಮಟಿಗಾರ ಹೆಣ್ಮಗಳು ಹಾದಿ ಮೇಲೆ ಹುಡುಗನ ಬಿಟ್ಟು ನೀರಿಗೆ ಹೋಗಿದ್ಳು. ಆ ಬಾವಿಗೆ ಹೋಗಿ ನೀರು ತಗೊಂಡು ಹೋದ್ರ ಸಾಮರಾಯ ಗೌಡ ಕೂಸಿನ ತಗೊಂಡು ಹೋಗಿ ಆ ತಮ್ಮಟಿಗಾರ ಹುಡುಗಿನ ಬಲಿ ಕೊಟ್ಟ. ಹೌದಾ? ಜಡಿ ಕೂಸಿನ ಬಲಿ ಕೊಟ್ಟ. ಅವಾಗ ನೀರು ತಗೊಂಡು ಬಂದ ತಮ್ಮಟಿಗಾರ ಹೆಣ್ಣು ಮಗಳು ದುಃಖ ರೋದನ ಮಾಡ್ಲಿಕ್ಕತ್ತಾಳ. ಮುಗುಲ್ ಹರಿದ ಮೈ ಮೇಲೆ ಬಿದ್ದಂಗಾಯ್ತು. ಎದ್ಯಾಗ ಬಾಣ್ ಹೊಡೆದು ಬೆನ್ನಾಗ ಪಾರದಂಗಾಯ್ತು. ನನ್ನ ಜಡಿ ಕೂಸು ಅಂಗಳದಾಗ ಆಡ್ಲಿಕ್ಕತ್ತಿತ್ತು. ಅಂಗಳ ಆಡುವಂತ ಕೂಸಿನ ಯಾರು ಒಯ್ದಾರ ಅಂತೇಳಿ ಓಣ್ಯಾಗೆಲ್ಲ ತಿರುಗಾಡೆಲ್ಲ ಕತ್ತಳು. ಆತ್ಮೀಯ ಬಂದ ಓಣ್ಯಾಗೆಲ್ಲ ತಿರುಗಾಡೆಲ್ಲ ಕತ್ತಳು. ಅದೇ ಬಾರಾಮತಿ ಭೂಮಿ ಒಳಗೇನು ಹೇಳಿ ಕಳ್ಯವ ಕಳ್ಳ ಕೌಡಿಗೆ ಭೂಮಿಗೆ ಅದಾರು ಊರಾಗ ಅದಾರು. ಅವ್ರು ಕೆಟ್ಟ ಮಂದಿ ತುಡುಗು ಮಂದಿ ಅವರು ಬಾರಾಮತಿ ಊರವ್ರೇ ಇದ್ರು. ಹೌದ? ಅವಾಗ ಆ ಹೆಣ್ಮಗಳು ಅವಳು ಕರೆದು ನೋಡ್ಲಾರ್ದನೆ ನಿಮ್ಮ ಕೂಸಿನ ಇಂಥವ್ ಸಾಮ್ರಾಯಿಗಳು ಒಯ್ದಾನ್ರಿ ಮನ್ಯಾಗ ಬಲಿ ಕೊಟ್ಟಾನಂತ ಹೇಳಿದ್ರು ಅವರು. ಹೌದ? ಅವಾಗ ಏನಾತ್ರಿ? ಈ ಕೆಟ್ಟ ಮಂದಿ ತುಡುಗು ಮಂದಿ ಹೇಳ್ಯಾರತ್ತ ತಿಳ್ಕೊಂಡು ಬಾರಾಮತಿ ಗೌಡ ಅಧಿಕಾರಿ ಇತ್ತು ಬಾರಾಮತಿಗೆ ಮತ್ತು ತೇರಾಮತಿಗೆ ಅಂತ ಕೆಟ್ಟ ಮಂದಿನ ಹೊಡಿಲಿಕ್ಕತ್ರ ಅವರು. ಅವಾಗ ಹೊಡೆದು ಊರು ಬಿಡಿಸುವಂತ ಸಂದರ್ಭದೊಳಗೆ ಮಕ್ಕಳು ಹಿಂಗಾದ್ರೂ ಮಡಿದಲ್ಲಿ ಇವ್ರಿಗೆ ಮೋಸ ಮಾಡಿ ನಾವು ಹೊಡಿಬೇಕಂತ ತಿಳ್ಕೊಂಡು ಬಾರಾಮತಿ ಬಿಟ್ಟು ಕೆಟ್ಟ ಮಂದಿ ತುಡುಗು ಮಂದಿ ಎಲ್ಲಿಗೆ ಬಂದ್ರೆ ಕಳ್ಳ ಕೌಟಿಗೆ ಭೂಮಿಗೆ ಬಂದ್ರು. ಅವಾಗ ಆ ಕಳ್ಳ ಕೌಟಿಗೆ ಊರಿಗೆ ಬಂದ ಕಾಲಕ್ಕ ಏನಾಯ್ತು? ಅವಾಗ ಅವ್ರಿಗೆ ವೈಷಮ್ಯ ಬೆಳೀತು. ಬಾರಾಮತಿಗೆ ಬರಗಾಲ ಬಿತ್ತರು. ಇವ್ರು 700 ಕಿಲ್ಲಾರಗಳನ್ನ ಮೆಸಗೊತ್ತು. ಯಾವ ಉಮ್ರಾಜ್ ಗ್ರಾಮಕ್ಕೆ ಬಂದಾಗ ಅವಾಗ ಏನಾಯ್ತ್ರಿಪ್ಪ? ನಮಗ ಬರೇ ತಮ್ಮಡಿಗೆ ಹೆಣ್ಮಗಳಿಗೆ ಹೇಳಿದ ಕಾಲಕ್ಕೆ ನಮ್ಮನ್ನ ಹೊಡೆದು ಊರು ಬಿಡಿಸ್ಯಾರಂದ್ರ ಈ ಮಕ್ಕಳಿಗೆ ನಾವು ಹೊಡಿದನ ಬಿಡಬಾರದು ಅಂತ ತಿಳ್ಕೊಂಡು ಅವರಿಗೆ ವೈಷಮ್ಯ ಬೆಳೆದ. ಇದನ್ನ ಬಿಟ್ಟು ನಮಗೆ ವಿಷಯ ಗೊತ್ತಿಲ್ಲ. ಇದು ವಿಷಯ ನಮಗ್ ಗೊತ್ತದ. ಇಷ್ಟ ಇದು ನೀವು ಕೇಳಿರ್ತಕ್ಕಂತ ಪ್ರಶ್ನೆದ ಉತ್ತರ. ಹೆಂಗೈತಿ ಕಾಕ? ಮುಂದಿನ ಸಂದಿಗೆ ಕಾಕ ಇನ್ನ ಗಾರುಡಿಗಿತ್ತ ದೇವ್ರ ಅಂತೇಳಿ ಬೀರ ದೇವ್ರಿಗೆ ಯಾಕಂದ್ರು ಅಂತ ಕೇಳಿದ್ರು ಅವರು. ಗಾರುಡಿಗಿತ್ತ ಬೀರ ದೇವರಿಗೆ ಯಾಕಂದ್ರು ಅಂತ ಕೇಳಿದ್ರ ಯಾಕಂದ್ರಿಪ್ಪ? ಬೀರ ದೇವರ ಮಾಲಿಂಗರಾಗಿ ಕಾಡಬಾರದ ಬೇಡದ. ಪೂಜಕ್ಕೆ ಪಾಂಡವರು ಕೊಟ್ಟು ಹೂ ನಾಗರ ಬಂವಿ ಶೀತಳ ಬೇಡದ. ಊಟಕ್ಕೆ ಹುಲಿ ಹಾಲು ಬೇಡದ. ಆ ಪಾಂಡವರು ಕಟ್ಟಿ ಹೋ ನಾಗರಬಾವಿ ಶೀತಾ ತಂದು ಗುರು ಬೀರದವ್ರ ಶಿವ ಮಾಲಿಂಗರಾಯ ಮಾಡ್ದ. ಒಂದು ಊಟಕ್ಕೆ ಹುಲಿ ಹಾಲು ಬೇಡ ಅಂತ ತಿಳ್ಕೊಂಡು ಏನ್ರಿ ಮಾಲಿಂಗರಾಯ ಹುಲಿ ಹಾಲು ತರಬೇಕಂತ ಹೊಂಟ. ಮಾಲಿಂಗರಾಯಿಗೆ ಕಾಡ್ಬೇಕಂತೇಳಿ ಬೀರಪ್ಪ ಹುಲಿ ಹಾಲು ಮಾಲಿಂಗರಾಯನ ಮುಂದೆ ಹಾವಾಗಿ ಬೀಳ್ಲಿಕ್ಕತ್ತ, ಚೋಳಾಗಿ ಬೀಳ್ಲಿಕ್ಕತ್ತ. ಅವಾಗ ಏನಾಯ್ತು? ಅವಾಗ ಹೇಳ್ತಾನ ಮಾವಪ್ಪ, ನೀ ಯಾರು ಬ್ಯಾರೆ ಅಲ್ಲ, ನನ್ನ ಬೀರ ದೇವರದಿ ನನ್ನ ಗುರು ಅಂತೇಳಿ ನಾಗಿ ಬೆತ್ತ ಮಾಡಿ ಕೈಯಾಗ ಹಿಡಿದ. ಚೋಳಿ ಬಿದ್ದಿದ್ದ ನನ್ನ ಗುರು ಬೀರಪ್ಪ ಅಂತೇಳಿ ಉಂಗುರ ಮಾಡಿ ಕೈಯಾಗ ಹಾಕೊಂಡ. ಹೌದಾ? ಅಂತ ಗಾರುಡಿಗಿತ್ತ ದೇವರು ಭಗವಂತ ಅಂತೇಳಿ ಮಾಳಿಗ್ರಾಯನ ಬೀರಪ್ಪಗಂತಾನ ಅಲ್ಲಿದಿಂದ ಗಾರುಡಿಗಿತ್ತ ದೇವ್ರ ಅಂತೇಳಿ ಹಿಂಗ ಹಿಂಗ ಕರ್ದಾರ ಕಕ್ಕ. ಇನ್ನೊಂದು ವಿಷಯ ಹೆಂಗದ ಅಂತ ಕೇಳಿದ್ರ ಹೆಂಗದ್ರಿಪ್ಪ? ವಿಠ್ಠಲ ಬೀರ ದೇವ್ರ ಭೇಟಿ ಎಲ್ಲಿ ಆಯ್ತು ಅಂತ ಕೇಳಿದ್ರ ಅಗ್ರಾಣಿ ದಂಡಿ ಮೇಲೆ ಆಯ್ತು. ಹೌದಿಲ್ಲ? ಈಗಿನ ಮುರುಗುಂಡಿ ಅಗ್ರಾಣಿ ದಂಡಿ ಮೇಲೆ ಆಯ್ತು. ಅವಾಗ ಬೀರ ದೇವರ ನಾಗರಾವ್ ಆದ, ವಿಠ್ಠಲ ದೇವರ ನಾವ
ಪುಂಗಿಯನ್ನು ಓದುವಂತ ಸಂದರ್ಭದೊಳಗೆ ಬೀರದೇವರ ನಾಗರ ಬಂದು ಆ ವಿಠಲ ದೇವರಿಗೆ ಭೇಟಿ ಕೊಟ್ಟಾನಂತೇಳಿ ಅವಾಗೂ ಅವನಿಗೆ ಅದನ್ನ ಅಂದಾರ. ನೀವು ಕೇಳಿರ್ತಕ್ಕಂಥ ಪ್ರಶ್ನೆಯ ಉತ್ತರ ಎಷ್ಟು ಗೊತ್ತದ. ಇದು ಅಲ್ಲ ಅಂದ್ರೆ ದೈವಕ್ಕೆ ಹೌದು ಅನ್ನುವಂಗ ನಮ್ಮ ಲಮಾಟಿ ತುಕಾರಾಮ ಕಾಕ ಹೇಳದಂದ್ರ ಅದಕ್ಕೆ ನಮ್ದು ಏನೋ ತಕರಾರಲ್ಲಿ ಯಾಕೆ ಮಾತು ಹೇಳೋದೈತಿ ಅಂತ ಕೇಳಿದ್ರ ಬಹಳಷ್ಟು ಹಿರಿ ಕಲಾವಿದರಿದ್ರಿ, ಬಹಳಷ್ಟು ವಿಷಯ ನಮಗ ಗೊತ್ತಿರ್ಲಾರ್ದಂತ ವಿಷಯ ನಿಮಗೂ ಗೊತ್ತಿರ್ತಾವ ಅನ್ನತಕ್ಕಂಥ ಮಾತನ್ನ ಹೇಳಿ ಈ ಹಿರಿಯರಿಗೆ ಹೌದು ಅನ್ನುವಂಗ ಉತ್ತರ ಹೇಳ್ತಾರೆ ಅನ್ನತಕ್ಕಂಥ ಮಾತನ್ನ ಹೇಳಿ ಬಾಳ ವಿಶ್ವಾಸ ಅದ. ಇನ್ನು ಅವರು ಒಂದು ಎರಡು ಕೇಳ್ಯಾರ, ನಾವು ಒಂದೆರಡು ಕೇಳಬೇಕಾಗ್ಯದವ್ರಿ. ಕೇಳೇ ಬಿಡುದು ಕಾಕನ ಬಿಡುದಿಲ್ಲ ಇವತ್ತ. ಏನು ಕೇಳೋದು ಅಂತ ಕೇಳಿದ್ರ ಏನ್ ಕೇಳ್ಬೇಕತ್ತರಿ? ಬಾರಾಮತಿ ಗೌಡರು ತಮ್ಮಟಿಗಾರ ಜಡಿಕೋಶಿನ ಇಸ್ರಿ ಮಲಕ ಮನಿ ಹೊಕ್ಕ ಕಾಲಕ್ಕ ಆ ತಮ್ಮಟಿಗಾರ ಕೋಶಿನ ಬಲಿ ಕೊಟ್ರು. ಹೌದಿಲ್ಲ? ಹೌದ್ರಿಪ್ಪ. ಒಂದು ದಿವಸ ಅಮೋಘ ಸಿದ್ಧ ಮುತ್ಯ ಏನು ಯಾವ ಕೈಲಾಸದೊಳಗೆ ಹುಟ್ಟು ಬಂದಿ ಮಾನವರ ಉದ್ಧಾರಕ್ಕಾಗಿ ಮರ್ತ ಲೋಕಕ್ಕೆ ಬರುವಾಗ ಏನೇನ್ರಿಪ್ಪ ಅಲ್ಲಿ ಎಲ್ಲಾ ಸರ್ವ ಸಾಹಿತ್ಯಗಳನ್ನ ತಗೊಂಡು ಬಂದ ಬಾಳ ಹೇಳ್ಕೊತ ಹೊಂಟಿದ್ರೆ ಟೈಮ್ ಬಾಳ ಆಗ್ತದ. ಬೇಡ ಬೇಡ. ಸರ್ವ ಸಾಹಿತ್ಯವನ್ನು ತಗೊಂಡು ಬಂದ ನಡಹಟ್ಟಿ ನಾಗರಾಯ ಗೌಡನ ಮಗಳು ಪದ್ಮಾವತಿನ ಲಗ್ನ ಆಗ್ಬೇಕಂತ ಹೊಂಟ. ಹೆಂಗ ಹೊಂಟ ಅಮೋಘ ಸಿದ್ಧ ಮುತ್ಯ ಅಂದ್ರ ಹೆಂಗ ಹೊಂಟ್ರಿಪ್ಪ? 80 ರಿಂದ 90 ವರ್ಷ ವಯಸ್ಸಾಗಿತ್ತು, ಬಾಯಾಗ ಜೋಲು ಬರ್ತಿತ್ತು, ಕಣ್ಣಾಗ ಪಿಚ್ಚಿತ್ತು, ಮುಗಿನಾಗ ಸುಂಬಳು ಸೋರ್ತಿತ್ತು. ಇಂಥ ಮುಪ್ಪಾನ ಮುದಕ್ಕಾಗಿ ನಡಹಟ್ಟಿ ನಾಗರಾಯ ಗೌಡ ಎಂಡು ಕೇಳಿದಾರು ಅಮೋಘ ಸಿದ್ಧ ಮುತ್ಯ. ಹೌದು, ಕೇಳಕ್ ಹೋದಾಗ ಅವಾಗ ನಡಹಟ್ಟಿ ನಾಗರಾಯ ಗೌಡಂದ ಏನತ್ರಿಪ್ಪ? ಎಣ್ಣೆನ ನಿನ್ನ ಮಗನಿಗೋ ಅಥವಾ ಮೊಮ್ಮಗನಿಗೋ ಅಂದವ. ಅವಾಗ ಅಂದ ಕಾಲಕ್ಕೆ ಅಮೋಘ ಸಿದ್ಧ ಏನ್ ಹೇಳ್ತಾರಿಪ್ಪ? ಅಮೋಘ ಸಿದ್ಧ ಮುತ್ಯ ಅಂದ ಏನತ್ತ? ನನಗ ಮಗನೂ ಇಲ್ಲ ಮೊಮ್ಮಗನೂ ಇಲ್ಲ, ನಿನ್ನ ಮಗಳ ಕಾಸು ನನಗೆ ಬೇಕಂದ. ಅಂದ ಕಾಲಕ್ಕೆ ಅಲ್ಲಿ ನಿನ್ನಂತ ಮುದುಕಗ ನನ್ನ ಮಗಳಿಗೆ ನಾ ಕೊಡುದಿಲ್ಲ. ಯಾಕಂತ ಕೇಳಿದ್ರ ಯಾಕ್ರಿಪ್ಪ? ಹಣದ ತಾಯಿ ತಂದೆ ಆಸೆ ಇರ್ತದ. ಏನಿರ್ತದ್ರಿಪ್ಪ? ಹೆಣ್ಣು ಮಗಳಿಗೆ ದಂಟಿದ್ದ ದವಣಿ ಹೋಗಿಸ್ಬೇಕಂತೇಳಿ ಇರ್ತದ. ಅಂದ್ರೆ ಒಳ್ಳೆ ಮನೆಗೆ ಕೊಡಬೇಕಂತೇಳಿ ತಾಯಿ ತಂದೆಗೆ ಆಸೆ ಇರ್ತದ. ನಿನ್ನಂತ ಮುದುಕಗ ನಾ ಮಗಳಿಗೆ ಕೊಡುದಿಲ್ಲ ಅಂತೇಳಿ ಧಿಕ್ಕಾರ ಮಾಡಿ ಕಳಿಸದ. ಅವಾಗ ಮುಂದ ಅಮೋಘ ಸಿದ್ಧ ಮುತ್ಯ ಗುಡ್ಡಕ್ಕೆ ಬಂದು ನಡಹಟ್ಟಿ ನಾಗರಾಯ ಗೌಡಕ್ಕೆ ಕಾಡ್ಲಿಕ್ಕೆ ಶುರು ಮಾಡ್ದ. ಅನದಾಗ ಹುಳ ನೀರಾಗ ಹುಳ ಕಾಡ್ಲಿಕ್ಕೆ ಶುರು ಮಾಡ್ದ. ನಡಹಟ್ಟಿ ನಾಗರಾಯ ಗೌಡ ಬಿಬಿ ಫಾತಿಮಾನ ದೇವ್ರಿಗೆ ಕೇಳಲಿಕ್ಕೆ ಹೋದ. ಅವಾಗ ಏನಾಯ್ತು? ಬಿಬಿ ಫಾತಿಮಾ ದೇವ್ರ ಹೇಳುವಂತ ಸಂದರ್ಭದೊಳಗೆ ಹೇಳ್ತಾಳ ಏನತ್ರಿಪ್ಪ? ಅಮೋಘ ಸಿದ್ಧ ಮುತ್ತ ಕಾಡ್ಲಿಕ್ಕತ್ತಾರ. ಈ ಕಾಡಾಟ ಕಡಿಮೆ ಆಗಬೇಕಾಗಿತ್ತು ಅಂದ್ರೆ ಬಡವಿ ನೀಲಂನ ಮಗಳಿಗೆ ಜಡಿ ಕೂಸಿನ ಬಲಿ ಕೊಡ್ಬೇಕಂದಳಿಕಿ. ಅವಾಗ ಬಿಬಿ ಫಾತಿಮಾ. ಹೌದು. ಅವಾಗ ನಡಹಟ್ಟಿ ನಾಗರಾಯ ಗೌಡ ಬಂದು ಬಡವಿ ನೀಲಂನ ಮಗಳಿಗೆ ಮನ್ಯಾಗ ಜಗಲಿ ಮುಂದೆ ಆಹುತಿ ಕೊಟ್ಟ. ಕೇಳೋದ ಕಾಕಾಗ ಏನ್ ಕೇಳ್ಬೇಕತ್ರಿ ಕಾಕಾಗ? ನಮ್ಮಲ್ಲಿ ಸಾಮರಾಯ ಗೌಡ ರಂಗಿನ ಮೂಲಿ ತಗೊಂಡು ಬಂದ ಇಸ್ರಿ ಮಲ್ಕವ್ ಮನಿ ಹೊಕ್ಕಾಳ ಅಲ್ಲಿ ಜಡಿ ಕುಶಿನ ಬಲಿ ಕೊಟ್ಟಾರ. ನಡಹಟ್ಟಿ ನಾಗರಾಯ ಗೌಡ ಮನ್ಯಾಗ ಗದ್ದಿಗೆ ಯಾವ ಜಗಲಿ ಮುಂದ ಬಡವಿ ನೀಲಮ್ಮನ ಮಗನಿಗೆ ಜಡಿ ಕೂಸಿಗೆ ಬಲಿ ಕೊಡಬೇಕಾಗಿತ್ತು ಅಂದ್ರೆ ಅಂತ ದೇವ್ರ ನಡಹಟ್ಟಿ ನಾಗರಾಯನ ಗೌಡ ಮನ್ಯಾಗ ಯಾವ್ದಿತ್ತು? ಕಾಕ ತಲೆ ಕೈ ಹೆಚ್ಚೋದ್ ಕೂತ್ರ ಕೆಲ್ಸ ಆಗೋಲ್ಲ ಕಾಕ. ವಿಷಯ ಒಂದು. ಇನ್ನೊಂದು ಕೇಳೋದ ಏನಪ್ಪ? ಇನ್ನೊಂದು ಅರಕೇರಿ ಅರಮನೆ ಬೆವರಿಗೆ ಗುರುಮನೆ. ಅರಕೇರಿ ಅರಮನೆ ಬೆವರಿಗೆ ಗುರುಮನೆ ಮಾಯ ಮಕ್ಕಣಾಪುರ ಶಿವಸ್ಥಾನ ಗದ್ದಿಗೆ ಕಲ್ಲೂರು ಕಡಿಮಠ. ಹಿಂಗ ಅಮೋಘ ಸಿದ್ಧ ಮುತ್ಯನ ಸಂಪ್ರದಾಯದೊಳಗೆ ಹೇಳ್ತಾರ. ಎಲ್ಲಾರು ಹೇಳ್ತಾರ. ಕಾಕಾಗ ಕೇಳೋದ ಏನ್ ಕೇಳ್ಬೇಕತ್ರಿ? ಅರಕೇರಿ ಅರಮನೆ ಬೆವರಿಗೆ ಗುರುಮನೆ ಮಾಯ ಮಕ್ಕಣಾಪುರ ಶಿವಸ್ಥಾನ ಗದ್ದಿಗೆ ಕಲ್ಲೂರು ಕಡಿಮಠ. ಇಲ್ಲಿ ಕೇಳೋದ ಕಲ್ಲೂರ್ಕ ಕಡಿಮಠ ಅಂತೇಳಿ ಯಾಕಂದ್ರು ಯಾಕೆ ಮಾತು ಕೇಳೋದೈತಿ ಅಂತ ಕೇಳಿದ್ರ ಯಾಕ್ರಿಪ್ಪ? ಕಲ್ಲೂರು ಬಟ್ಟಲು ಒಡೆಯ 101 ಮಂದಿ ಮಕ್ಕಳೊಳಗಿದ್ದವ. ಇದನ್ನ ತಿಳ್ಕೋಬೇಕು. ತಿಳ್ಕೋಕ 101 ಮಂದಿ ಮಕ್ಕಳೊಳಗಿದ್ದವ. ಅಮೋಘ ಸಿದ್ಧ ಮುತ್ತಾಗ 4 ಮಂದಿ ಸತ್ಯ ಧರ್ಮರು, 4 ಮಂದಿಗೆ 21 ಮಂದಿ, 21 ಮಂದಿಗೆ 101 ಮಂದಿ, ಮುಂದೆ 1700 ಮಂದಿ. ಹಿಂಗ ಅಮೋಘ ಸಿದ್ಧನ ಸಂಪ್ರದಾಯ ಐತಿ. ಕರೆ ನಡ ಯಾವ ಕಲ್ಲೂರು ಬಟ್ಲು ಒಡೆಯಾರೆ 101 ಮಂದಿ ಮಕ್ಕಳೊಳಗದಾನ. ಇವ್ ಕಲ್ಲೂರು ಬಟ್ಲು ಒಡೆಯಾಗ ಕಲ್ಲೂರ್ಗೆ ಕಡಿಮಠ ಅಂತೇಳಿ ಕರ್ದಾರಪ್ಪ. ಕಲ್ಲೂರು ಕಡಿಮಠ ಅಂದ್ರ ಮುಂದ ಮಠ ಆಗ್ಯಾವ ಅಥವಾ ಇಲ್ಲ? ಬೇಕಲ್ಲ ಕಾಕ. ಆಗ್ಯಾವ ಅಂದ್ರಿ ಅಂದ್ರ ಇದಕ್ಕೆ ಯಾಕೆ ಕಡಿಮಠ ಅಂದ್ರಿ? ಆಗಿಲ್ಲ ಅಂದ್ರ ಮುಂದೆ ಎಲ್ಲವೇ ಕಕ್ಕ ಆ ಕಡೆ ತಳಗಡಿ ಭೂಮಿ ನಾಡಿನೊಳಗ ನಮ್ಮ ಅಮೋಘ ಸಿದ್ಧ ಮುತ್ತನ ಮಠಗಳಿಲ್ಲ. ಲಾಸ್ಟ್ ಅದೇ ಕಲ್ಲೂರು ಐತಿ. ಹಿಂಗ ಹೇಳೋದಿಲ್ಲ ಮತ್ತ ಕಾಕ ಯಾ ಮೇಲೆ ಮುಂದೆ ಹೇಳೋಣ ಉತ್ತರ ಹೇಳ್ತಾರ ಅನ್ನತಕ್ಕಂಥ ಆತ್ಮವಿಶ್ವಾಸ ಐತಿ ಕಾಕ. ಅವ್ರ ಮೇಲೆ ನಂದು ಐತಿ ಅನ್ನತಕ್ಕಂಥ ಮಾತನ್ನ ಹೇಳಿ ಬಹಳ ಮಾತಾಡಲಾರದೆ 4 ನುಡಿ ಚಾಲ ಆಡಿ ಸರಜೋಡಿ ಕಲಾವಿದರಿಗೆ ಪಳೆ ಹೋಗ್ತದ. ಸಭಾ ಶಾಂತಿ ರೀತಿಯಿಂದ ಆಲಿಸ್ಬೇಕಂತ ಒಂದಿಷ್ಟು ಕೇಳಿ ಪ್ರಾರಂಭ.